ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವಂತಹ ಸುದ್ದಿ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರು ಸಭೆ ನಡೆಸಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷಗಳ ಶಾಸಕರು ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 3 ಪಕ್ಷಗಳ 46 ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ಇದು ನಿಜಕ್ಕೂ ಹಾಗಾದ್ರೆ ಏನಾಗ್ತಾ ಇದೆ? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರು ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅದರಲ್ಲೂ 3 ಪಕ್ಷಗಳ 46 ಶಾಸಕರು ಅಂತ ಅಂದ್ರೆ ಯೋಚನೆ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ಇಂಥದ್ದೊಂದು ಸಭೆ ಏರ್ಪಾಡಾಗಿದೆ? ಇಲ್ಲಿ ಬಿಜೆಪಿಯವರಿದ್ದಾರೆ, ಜೆಡಿಎಸ್ನವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರು ಇದ್ದಾರೆ. ಅಂಥದ್ದೊಂದು ಮಹತ್ವದ ಸಭೆ ನಡೆದಿದೆ. ಯಾರಿದ್ದಾರೆ ಹಾಗಾದ್ರೆ? 46 ಶಾಸಕರಲ್ಲಿ ಒಕ್ಕಲಿಗ, ಲಿಂಗಾಯತ ಶಾಸಕರೇ ಹೆಚ್ಚು. ಬಿಜೆಪಿಯ ಘಟಾನುಘಟಿ ನಾಯಕರು ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದನ ನಡೆಯುವ ಸಮಯದಲ್ಲಿ ಸಹಜವಾಗಿ ಊಟಕ್ಕೆ ಸೇರ್ತೇವೆ ಅಂತ ಹೇಳಿದ್ರು. ಆದ್ರೆ ಈ ಸೇರಿರೋ ರೀತಿ ಇದೆಯಲ್ಲ, ಅದು ಸಹಜವಾಗಿ ಸೇರಿರೋ ತರ ಇಲ್ಲ, ಒಂದ್ ಕಡೆ ಸೇರಿರೋ ತರ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಹಳ ವಿಶೇಷ ಅಂತ ಹೇಳಬೇಕು, 46 ಮಂದಿ ಶಾಸಕರು, ಅದರಲ್ಲೂ ಒಕ್ಕಲಿಗರು, ಲಿಂಗಾಯತರ ಹೆಚ್ಚು ಅಂತ. ಜಾತಿ ಗಣತಿ ವಿಚಾರ ಏನಾದ್ರೂ ಮುನ್ನೆಲೆಗೆ ಬಂತ? ಯಾವ ಕಾರಣಕ್ಕೋಸ್ಕರ ಇವರೆಲ್ಲ ಈ ತರ ಒಟ್ಟಾಗಿ ಸೇರಿದ್ರು? ಏನಿದ್ರ ಮರ್ಮ? ಶ್ರೀಲಕ್ಷ್ಮಿ, ಏನಾದರೂ ರಾಜಕೀಯವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆ ಅಥವಾ ರಾಜಕೀಯವಾಗಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು. ಆದರೆ ಅದಕ್ಕೆ ಮುಂಚೆ ಒಂದು ಸಣ್ಣ ಸ್ಪಾರ್ಕ್ ಉಂಟಾಗುವಂಥದ್ದು. ಅದೇ ಈಗ ನಿನ್ನೆ ನಡೆದಂತ ಸಭೆ ಏನಾದ್ರೂ ಕೂಡ ಮಹತ್ವ ಪಡ್ಕೊಂಡಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯವಾಗಿ ಯಾವಾಗಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ಸಭೆಗಳನ್ನ ಸೇರಿ ಒಂದಷ್ಟು ಗುಂಪು ಸಭೆ ಸೇರಿದ ನಂತರ ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂಥದ್ದು. ನನಗೆ ಖಾಸಗಿ ಹೋಟೆಲ್ನಲ್ಲಿ 46 ಜನ ಶಾಸಕರು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ 1 ಬಾರಿ ಗೆದ್ದಂತವರು, 2 ಬಾರಿ ಗೆದ್ದಂತ ಶಾಸಕರು ಕೂಡ ಸೇರಿ ಊಟ ಮಾಡಿರುವಂಥದ್ದು. ಮತ್ತು ಸಭೆ ಯಾರು ಆಯೋಜನೆ ಮಾಡಿದ್ರು, ಕಾಂಗ್ರೆಸ್ನ ಪ್ರಮುಖ ಶಾಸಕ ಅವರು ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು, ಏನು ಸಭೆ ಸಂಬಂಧಪಟ್ಟಂತೆ ಊಟಕ್ಕೆ ಸೇರಿದ್ವಿ, ಆದ್ರೆ ರಾಜಕಾರಣ ಚರ್ಚೆ ಆಗಿಲ್ಲ ಅಂತ. ಯಾವ ಸದನ ನಡೆಯುವಂತಹ ಸಂದರ್ಭದಲ್ಲಿ ಅದು ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ನಡುವೆ ಈ ರೀತಿ 3 ಪಕ್ಷದ ಶಾಸಕರು ಸೇರಿದ್ದೇನಿದೆ, ಅದು ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಹೆಚ್ಚು ಸೇರಿರುವಂತದ್ದೇನಿದೆ, ಅದು ಒಂದಷ್ಟು ಮಹತ್ತರ ಬೆಳವಣಿಗೆ ಪಡೆದುಕೊಂಡಿರುವಂತದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಒಂದು ಮಂಡನೆ ಆಗುವ ಅಥವಾ ಜಾತಿ ಜನಗಣತಿ ಹೊರಗೆ ಬರುವಂತಹ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಯ್ತಾ ಅನ್ನುವಂಥದ್ದು. ಮತ್ತು ರಾಜಕೀಯವಾಗಿ ಒಂದಷ್ಟು ಸಹಜವಾಗಿ ಕೂಡ ಚರ್ಚೆಗಳಾಗಿರುವಂತದ್ದು. ಆದ್ರೆ ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಸದನ ನಡೆಯುವಂತಹ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ರೀತಿ 3 ಪಕ್ಷದ ಶಾಸಕರು ಸೇರಿರುವಂತದ್ದೇನಿದೆ, ಎಲ್ಲೋ ಒಂದಷ್ಟು ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆಯಾ ಅಥವಾ ಏನೋ ಬೆಳವಣಿಗೆ ಆಗುವಂತ ಮುನ್ಸೂಚನೆಯ ಅನ್ನುವಂಥದ್ದು ಒಂದಷ್ಟು ರಾಜಕೀಯವಾಗಿ ಚರ್ಚೆಯ ವಿಚಾರ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸುವಂತಹ ಸುದ್ದಿ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರು ಸಭೆ ನಡೆಸಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷಗಳ ಶಾಸಕರು ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ 3 ಪಕ್ಷಗಳ 46 ಶಾಸಕರು ಸಭೆಯನ್ನ ನಡೆಸಿದ್ದಾರೆ. ಇದು ನಿಜಕ್ಕೂ ಹಾಗಾದ್ರೆ ಏನಾಗ್ತಾ ಇದೆ? ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಶಾಸಕರು ಮಹತ್ವದ ಸಭೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅದರಲ್ಲೂ 3 ಪಕ್ಷಗಳ 46 ಶಾಸಕರು ಅಂತ ಅಂದ್ರೆ ಯೋಚನೆ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ಇಂಥದ್ದೊಂದು ಸಭೆ ಏರ್ಪಾಡಾಗಿದೆ? ಇಲ್ಲಿ ಬಿಜೆಪಿಯವರಿದ್ದಾರೆ, ಜೆಡಿಎಸ್ನವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ. ರಾತ್ರೋರಾತ್ರಿ 3 ಪಕ್ಷಗಳ ಶಾಸಕರು ಇದ್ದಾರೆ. ಅಂಥದ್ದೊಂದು ಮಹತ್ವದ ಸಭೆ ನಡೆದಿದೆ. ಯಾರಿದ್ದಾರೆ ಹಾಗಾದ್ರೆ? 46 ಶಾಸಕರಲ್ಲಿ ಒಕ್ಕಲಿಗ, ಲಿಂಗಾಯತ ಶಾಸಕರೇ ಹೆಚ್ಚು. ಬಿಜೆಪಿಯ ಘಟಾನುಘಟಿ ನಾಯಕರು ಸಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದನ ನಡೆಯುವ ಸಮಯದಲ್ಲಿ ಸಹಜವಾಗಿ ಊಟಕ್ಕೆ ಸೇರ್ತೇವೆ ಅಂತ ಹೇಳಿದ್ರು. ಆದ್ರೆ ಈ ಸೇರಿರೋ ರೀತಿ ಇದೆಯಲ್ಲ, ಅದು ಸಹಜವಾಗಿ ಸೇರಿರೋ ತರ ಇಲ್ಲ, ಒಂದ್ ಕಡೆ ಸೇರಿರೋ ತರ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಹಳ ವಿಶೇಷ ಅಂತ ಹೇಳಬೇಕು, 46 ಮಂದಿ ಶಾಸಕರು, ಅದರಲ್ಲೂ ಒಕ್ಕಲಿಗರು, ಲಿಂಗಾಯತರ ಹೆಚ್ಚು ಅಂತ.
ಜಾತಿ ಗಣತಿ ವಿಚಾರ ಏನಾದ್ರೂ ಮುನ್ನೆಲೆಗೆ ಬಂತ? ಯಾವ ಕಾರಣಕ್ಕೋಸ್ಕರ ಇವರೆಲ್ಲ ಈ ತರ ಒಟ್ಟಾಗಿ ಸೇರಿದ್ರು? ಏನಿದ್ರ ಮರ್ಮ? ಶ್ರೀಲಕ್ಷ್ಮಿ, ಏನಾದರೂ ರಾಜಕೀಯವಾಗಿ ಒಂದಷ್ಟು ಮಹತ್ವದ ಬೆಳವಣಿಗೆ ಅಥವಾ ರಾಜಕೀಯವಾಗಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು. ಆದರೆ ಅದಕ್ಕೆ ಮುಂಚೆ ಒಂದು ಸಣ್ಣ ಸ್ಪಾರ್ಕ್ ಉಂಟಾಗುವಂಥದ್ದು. ಅದೇ ಈಗ ನಿನ್ನೆ ನಡೆದಂತ ಸಭೆ ಏನಾದ್ರೂ ಕೂಡ ಮಹತ್ವ ಪಡ್ಕೊಂಡಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯವಾಗಿ ಯಾವಾಗಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ಸಭೆಗಳನ್ನ ಸೇರಿ ಒಂದಷ್ಟು ಗುಂಪು ಸಭೆ ಸೇರಿದ ನಂತರ ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂಥದ್ದು. ನನಗೆ ಖಾಸಗಿ ಹೋಟೆಲ್ನಲ್ಲಿ 46 ಜನ ಶಾಸಕರು, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಒಂದು ಬಾರಿ ಗೆದ್ದಂತವರು, 2 ಬಾರಿ ಗೆದ್ದಂತ ಶಾಸಕರು ಕೂಡ ಸೇರಿ ಊಟ ಮಾಡಿರುವಂಥದ್ದು. ಮತ್ತು ಸಭೆ ಯಾರು ಆಯೋಜನೆ ಮಾಡಿದ್ರು, ಕಾಂಗ್ರೆಸ್ನ ಪ್ರಮುಖ ಶಾಸಕ ಅವರು ನಮ್ಮ ಜೊತೆ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರು, ಏನು ಸಭೆ ಸಂಬಂಧಪಟ್ಟಂತೆ ಊಟಕ್ಕೆ ಸೇರಿದ್ವಿ, ಆದ್ರೆ ರಾಜಕಾರಣ ಚರ್ಚೆ ಆಗಿಲ್ಲ ಅಂತ. ಯಾವ ಸದನ ನಡೆಯುವಂತ ಸಂದರ್ಭದಲ್ಲಿ ಅದು ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ನಡುವೆ ಈ ರೀತಿ 3 ಪಕ್ಷದ ಶಾಸಕರು ಸೇರಿದ್ದೇನಿದೆ, ಅದು ಅದರಲ್ಲೂ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಹೆಚ್ಚು ಸೇರಿರುವಂತದ್ದೇನಿದೆ, ಅದು ಒಂದಷ್ಟು ಮಹತ್ತರ ಬೆಳವಣಿಗೆ ಪಡೆದುಕೊಂಡಿರುವಂತದ್ದು. ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಒಂದು ಮಂಡನೆ ಆಗುವ ಅಥವಾ ಜಾತಿ ಜನಗಣತಿ ಹೊರಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಯ್ತಾ ಅನ್ನುವಂಥದ್ದು. ಮತ್ತು ರಾಜಕೀಯವಾಗಿ ಒಂದಷ್ಟು ಸಹಜವಾಗಿ ಕೂಡ ಚರ್ಚೆಗಳಾಗಿರುವಂತದ್ದು. ಆದ್ರೆ ಅದು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಎಷ್ಟು ಮಹತ್ವ ಪಡೆದುಕೊಂಡಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಸದನ ನಡೆಯುವಂತ ಸಂದರ್ಭದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಈ ರೀತಿ 3 ಪಕ್ಷದ ಶಾಸಕರು ಸೇರಿರುವಂತದ್ದೇನಿದೆ, ಎಲ್ಲೋ ಒಂದಷ್ಟು ಏನೋ ಒಂದು ಬೆಳವಣಿಗೆ ಆಗ್ತಾ ಇದೆಯಾ ಅಥವಾ ಏನೋ ಬೆಳವಣಿಗೆ ಆಗುವಂತ ಮುನ್ಸೂಚನೆಯ ಅನ್ನುವಂಥದ್ದು ಒಂದಷ್ಟು ರಾಜಕೀಯವಾಗಿ ಚರ್ಚೆಯ ವಿಚಾರ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್. ಡೀಟೇಲ್ಸ್ಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತಾ ಇಲ್ಲ. 2,000 ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ ಅದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.